ನಮಸ್ಕಾರ ವೀಕ್ಷಕರೇ. ಸೊ ಲಾಸ್ಟ್ ವಿಡಿಯೋದಲ್ಲಿ ಡೈರೆಕ್ಟಾಗಿ ಬಂದು ಮಹಾರಾಜ ರಾಜ ಶ್ರೀನಿವಾಸನ್ ಸನ್ನಿಧಿ ಅವರು ಮಾತಾಡಿದ್ರು. ಅದರಲ್ಲಿ ಕೆಲವೊಂದಷ್ಟು ಜನಕ್ಕೆ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳಿದ್ವಿ. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದೀರಾ. ಸೊ ನೆಕ್ಸ್ಟು ಈ ವಿಡಿಯೋದಲ್ಲಿ ಮಹಾಕಾಳಿ ಅಮ್ಮ ಅವ್ರು ಬಂದು ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಅವರೇನಾದರೂ ಒಂದಷ್ಟು ಪ್ರಶ್ನೆ ಕೇಳಿ ಅಂತಂದರೆ ನಾನು ಮತ್ತೆ ಒಂದಷ್ಟು ಪ್ರಶ್ನೆಗಳು ನನ್ನಲ್ಲಿರೋ ಕೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಅಮ್ಮನ ಮಾತಾಡ್ಸೋಣ. ಶುರು ಮಾಡಿ ಸರ್. ಹಿಂದೆ ನಡೆಸ್ಕೊಟ್ಟಿರೋಂಥ ಎಪಿಸೋಡಲ್ಲಿ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ವಿಚಾರಗಳನ್ನ ತಿಳಿಸ್ಕೊಟ್ಟೆ. ಈಗ ನಾನು ಹುಟ್ಟಿರೋ ಟೈಮಿಂದ ಹಿಡಿದು ಅಂದರೆ ಜನನ ಕಾಲದಿಂದ ನನ್ನ ದೇಹದಲ್ಲೇ ಇರೋವಂಥ ಮಾತೆ ಮಹಾಕಾಳಿ ವಿಚಾರಗಳನ್ನ ತಿಳಿಸ್ತಾರೆ. ಅವ್ರು ಹೇಳೋಂಥ ವಿಚಾರಗಳನ್ನ ತಿಳಿದುಕೊಳ್ಬೋದು. ಅವ್ರು ಯಾವ ರೀತಿ ಏನು ವಿಚಾರ ಹೇಳ್ತಾರೋ ಅವ್ರ ಬಾಯಿ ಅಂದರೆ ಅವ್ರ ನುಡಿಯಲ್ಲೇ ಜನರು ಕೇಳ್ಬೋದು. ಹಾಗಾಗಿ ಈಗ ಮಾತೆ ಮಹಾಕಾಳಿ ನುಡಿನ ಪ್ರಾರಂಭ ಮಾಡ್ತೀನಿ. ಮಾತೆ ಮಹಾಕಾಳಿಯಾದ ನಾನು ತಿಳಿಸಿಕೊಡುವ ವಿಚಾರವನ್ನು ಎಂದು ತಿಳಿಸುತ್ತಾ ಇರುವೆ ಎಂದರೆ ಇಲ್ಲಿಯ ತನಕ ಅಂದರೆ ಮಾತೆ ಮಹಾಕಾಳಿಯಾದ ನನ್ನ ನುಡಿಯನ್ನು ಯಾರು ಸಹ ಎಂದು ಸಹ ಅಂದರೆ ನನ್ನ ನುಡಿಯನ್ನು ಕೇಳಿರುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ನನ್ನನ್ನು ಪೂಜಿಸುವವರು ಅಂದರೆ ಮಾನವರು ಯಾರು ಸಹ ನನ್ನನ್ನು ಪೂಜಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ವಿಚಾರವನ್ನು ಏತಕ್ಕಾಗಿ ತಿಳಿಸುತ್ತಾ ಇರುವೆ ಎಂದರೆ ವಿಗ್ರಹ ರೂಪದಲ್ಲಿ ಎಂದು ಸಹ ನನ್ನನ್ನು ಪೂಜಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಇಲ್ಲಿಯ ತನಕ ಯಾವ ಮಾನವರು ಸಹ ನನ್ನನ್ನು ಪೂಜಿಸಿರುವ ವಿಷಯವೇ ಇಲ್ಲ. ಅಂದರೆ ಇಲ್ಲಿಯ ತನಕ ಯಾರು ಸಹ ನನಗಾಗಿ ಪೂಜೆಯನ್ನೇ ನೀಡಲಿಲ್ಲವೆಂದು ತಿಳಿಸಿಕೊಡುತ್ತಾ ಇರುವೆ. ಅಂದರೆ ಯಾರು ಸಹ ಪೂಜೆಯನ್ನೇ ನೀಡಲಿಲ್ಲವೆಂದು ತಿಳಿಸಿಕೊಡುತ್ತಾ ಇರುವೆ ಎಂದರೆ ಒಬ್ಬರು ಮಾತ್ರ ಪೂಜೆಯನ್ನು ನೀಡಿರುವವರೆಂದು ಸಹ ತಿಳಿಸಿಕೊಡಬೇಕಲ್ಲವೇ? ಅವರು ಇಂದಿನ ಜನ್ಮದಲ್ಲಿ ನನ್ನ ಭಕ್ತನಾಗಿದ್ದ. ತಿಳಿದುಕೊಳ್ಳಿ, ನನ್ನ ಭಕ್ತನಾಗಿದ್ದ ಅಂದರೆ ಇಂದಿನ ಜನ್ಮದಲ್ಲಿ ಅಂದರೆ ಮೊದಲ ಬಾರಿಗೆ ಆ ದೇಹವನ್ನು ಒಕ್ಕಿದ ಸಮಯಕ್ಕೆ ಯಾವ ದೇಹವನ್ನು ನನ್ನ ಭಕ್ತನಾಗಿದ್ದ ಅವನ ದೇಹವನ್ನು ಒಕ್ಕಿದ ಸಮಯಕ್ಕೆ ಆ ಕ್ಷಣದಿಂದಲೇ ಆ ದೇಹದಲ್ಲಿ ಅಂದರೆ ಅವನ ದೇಹದಲ್ಲಿ ನಿತ್ಯವೂ ಇರುವಂತೆ ಆಯಿತು. ನಿತ್ಯವೂ ಇದ್ದ ಕಾರಣ ದೇಹದಲ್ಲಿಯೇ ನಿತ್ಯವೂ ಇದ್ದ ಕಾರಣ ಅವನೊಬ್ಬನೇ ನನಗಾಗಿ ಪೂಜೆಯನ್ನು ನೀಡುವವನಾದನು. ಆದ ಕಾರಣ ಅವನ ದೇಹದಲ್ಲಿ ನಿತ್ಯವೂ ನಾನು ಇರುವೆ. ತಿಳಿಯಿತಲ್ಲವೇ? ನಿತ್ಯವೂ ಇರುವೆ ಎಂದರೆ ಜನನ ಕಾಲದಿಂದ ಕಾಲವಾಗುವ ತನಕ ಅವನ ದೇಹದಲ್ಲಿಯೇ ಇರುವೆ. ಒಮ್ಮೆ ಜನನವಾದರೆ ಕಾಲವಾಗಲೇಬೇಕಲ್ಲವೇ? ಜನನ ಸಮಯದಲ್ಲಿ ದೇಹವನ್ನು ಒಕ್ಕಿದರೆ ಕಾಲವಾಗುವ ಒಂದು ಕ್ಷಣದ ಮೊದಲವರೆಗೂ ದೇಹದಲ್ಲಿಯೇ ಇರುವೆ. ಒಂದು ಕ್ಷಣದಲ್ಲಿ ಕಾಲವಾಗುವನೆಂದು ತಿಳಿದರೆ ದೇಹವನ್ನು ತೊರೆದು ಬಿಡುವೆ. ಅಲ್ಲಿಯ ತನಕ ದೇಹದಲ್ಲಿಯೇ ಇರುವೆ. ಅವನೊಬ್ಬನೇ ನನ್ನನ್ನು ಪೂಜಿಸುವವನು.
ತಿಳಿಯಿತು ತಿಳಿಯಿತು. ಇಲ್ಲಿಯ ತನಕ ಅವನೊಬ್ಬನೇ ನನ್ನನ್ನು ಪೂಜಿಸಿದವನು. ತಿಳಿಯಿತಲ್ಲವೇ? ಅವನೊಬ್ಬನೇ ಇಲ್ಲಿಯ ತನಕ ನನ್ನನ್ನು ಪೂಜಿಸಿದವನು. ಆ ಕಾರಣದಿಂದಲೇ ಅವನನ್ನು ಅಂದರೆ ಪುನಃ ಜನ್ಮವನ್ನು ಎತ್ತುವಂತೆ ಅವನಿಗೆ ಸೂಚಿಸಿದ ನಂತರ ನನ್ನ ಸೂಚನೆಯಂತೆ ಜನ್ಮವನ್ನು ಪಡೆದನು. ಅಂದರೆ ಯಾವ ಜನ್ಮವೆಂದರೆ ಮಾನವ ರೂಪದಲ್ಲಿರುವ ಅಂದರೆ ಈಗ ನೀವು ಯಾರನ್ನು ನೋಡುತ್ತಾ ಇರುವಿರೋ ಅವನೇ ಇಂದಿನ ಜನ್ಮದಲ್ಲಿ ನನ್ನ ಭಕ್ತನಾಗಿದ್ದವನು. ಆ ಕಾರಣದಿಂದಲೇ ಈ ಜನ್ಮವನ್ನು ಪಡೆಯುವಂತೆ ಸೂಚಿಸಿದೆ. ನನ್ನ ಸೂಚನೆಯಂತೆ ಜನ್ಮವನ್ನು ಪಡೆದಿರುವನು. ಜನ್ಮವನ್ನು ಪಡೆದ ನಂತರ ತಿಳಿಸುತ್ತಾ ಇರುವ ವಿಚಾರವೆಂದರೆ ನನ್ನ ಭಕ್ತನ ವಿಚಾರವನ್ನು ತಿಳಿಸುತ್ತಾ ಇರುವೆ. ತಿಳಿಯಿತು. ನನ್ನ ಭಕ್ತನು ಜನ್ಮವನ್ನು ಪಡೆದುಕೊಂಡ ನಂತರ ಅಂದ್ರೆ ಜನನ ಸಮಯದಿಂದಲೂ ಇಲ್ಲಿಯ ತನಕ ಹಲವಾರು ರೀತಿಯ ಅಂದ್ರೆ ತೊಂದರೆಗಳನ್ನು ಅನುಭವಿಸುವಂತಾಯಿತು. ಕಾರಣ ಅವನು ಮತ್ತೊಂದು ಕಾರ್ಯಕ್ಕಾಗಿ ಸಿದ್ಧಗೊಳ್ಳಬೇಕಿತ್ತು. ಆ ಕಾರಣದಿಂದಲೇ ಜನನ ಕಾಲದಿಂದ ಅಂದರೆ ಇಲ್ಲಿಯ ತನಕ ಅಂದರೆ ಅವನನ್ನು ಯಾವ ಕಾರ್ಯಕ್ಕಾಗಿ ಮಾರ್ಪಾಟುಗೊಳಿಸಬೇಕಿತ್ತು ಆ ಸಮಯದವರೆಗೂ ನಿತ್ಯವೂ ತೊಂದರೆಗಳನ್ನು ಅನುಭವಿಸುತ್ತಲೇ ಇದ್ದನು. ಆದರೂ ಅವನು ಅನುಭವಿಸುತ್ತಾ ಇದ್ದಂತಹ ತೊಂದರೆಗಳನ್ನು ಹೋಗಲಾಡಿಸುತ್ತಾ ಇದ್ದದ್ದು ಮಾತೆ ಮಹಾಕಾಳಿಯಾದ ನಾನೇ ಅವನ ದೇಹದಲ್ಲಿಯೇ ಇದ್ದುಕೊಂಡು ತೊಂದರೆಗಳನ್ನು ಹೋಗಲಾಡಿಸುತ್ತಾ ಇದ್ದೆ. ಆದರೂ ಅವನಿಗೆ ತಿಳಿದಿರಲಿಲ್ಲ. ಏಕೆಂದರೆ ದೇವರುಗಳ ರೀತಿಯಲ್ಲಿ ಒಂದು ಕಾಲದ ಸಮಯದವರೆಗೂ ಅವನು ಆ ತೊಂದರೆಗಳನ್ನು ಅನುಭವಿಸಲೇಬೇಕಿತ್ತು. ಆದ ಕಾರಣ ಒಂದು ಕಾಲದ ಸಮಯದವರೆಗೂ ತೊಂದರೆಗಳನ್ನು ಅನುಭವಿಸಿ ಬಿಟ್ಟನು. ಒಂದು ಕಾಲದ ಸಮಯದ ನಂತರ ಅವನು ಅಂದರೆ ಅವನ ದೇಹದಲ್ಲಿ ಮಾತೆ ಮಹಾಕಾಳಿಯಾದ ನಾನು ಇರುವುದನ್ನು ಗ್ರಹಿಸುವಂತೆ ಕಾರ್ಯವನ್ನು ಜರುಗಿಸಿದೆ. ಗ್ರಹಿಸಿದ ನಂತರ ಏನು ಜರುಗಿಸಬೇಕಿತ್ತು ಎಲ್ಲವನ್ನು ನಿತ್ಯವೂ ನಾನೇ ಜರುಗಿಸುತ್ತಾ ಇದ್ದೆ. ಅಂದರೆ ನಿತ್ಯವೂ ತಿಳಿದುಕೊಳ್ಳಿ ಒಮ್ಮೆಲೆ ಜರುಗಿಸಿರುವ ಕಾರ್ಯಗಳೆಲ್ಲ ನಿತ್ಯವೂ ಯಾವ ಕಾರ್ಯವನ್ನು ಜರುಗಿಸಬೇಕಿತ್ತು ಆ ಕಾರ್ಯಗಳನ್ನು ಜರುಗಿಸುತ್ತಾ ಅಂದರೆ ಮಾತೆ ಮಹಾಕಾಳಿಯ ಸೃಷ್ಟಿಯಾದ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯನ್ನು ಸೃಷ್ಟಿಸಿಬಿಟ್ಟೆ. ಕಾರಣ ಈ ಸಮಯದಲ್ಲಿ ಅಂದರೆ ಸೃಷ್ಟಿಸಲೇಬೇಕಿತ್ತು. ಕಾರಣ ನನ್ನ ಸೃಷ್ಟಿಯು ಜರುಗುವ ಸಮಯದಲ್ಲೇ ಅಂದರೆ ಮಾನವ ರೂಪದಲ್ಲಿರುವ ದೇವರೊಬ್ಬರನ್ನು ಸೃಷ್ಟಿಸಲೇಬೇಕಿತ್ತು. ಆ ಕಾರಣದಿಂದಲೇ ಈ ಸಮಯದಲ್ಲಿ ಮಾನವ ರೂಪದಲ್ಲಿರುವ ದೇವರನ್ನು ಅಂದರೆ ಮಹಾರಾಜನನ್ನು ಸೃಷ್ಟಿಸಿಬಿಟ್ಟೆ. ತಿಳಿಸಿಕೊಟ್ಟಾಗಿರುವುದಲ್ಲವೇ?
ಅಂದರೆ ಇಲ್ಲಿಯ ತನಕ ಯಾವ ರೀತಿಯಾಗಿ ಅಂದರೆ ನನ್ನ ಭಕ್ತನಾಗಿದ್ದವನು ದೇವರುಗಳಿಗೆ ದೇವರಾಗಿರುವನೆಂಬುದನ್ನು ತಿಳಿಸಿಕೊಟ್ಟಿರುವೆ ತಿಳಿಯಿತು ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ನನ್ನ ಭಕ್ತನಾಗಿದ್ದವನ ಈಗ ದೇವರುಗಳಿಗೆ ದೇವರಾಗಿರುವವನು. ಅಂದರೆ ಮಾತೆ ಮಹಾಕಾಳಿಯ ಸೃಷ್ಟಿ ಎಂದು ತಿಳಿಯತಕ್ಕದ್ದು ತಿಳಿಯಿತಲ್ಲವೇ? ತಿಳಿಸಿಕೊಟ್ಟಾಗಿರುವುದಲ್ಲವೇ? ಮಾತೆ ಮಹಾಕಾಳಿಯ ಸೃಷ್ಟಿ ಎಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ತಿಳಿಯತಕ್ಕದ್ದು. ಯಾವ ಕಾರಣಕ್ಕಾಗಿ ಸೃಷ್ಟಿಸಿದೆ ಎಂಬುದನ್ನು ಈಗ ತಿಳಿಸಿಕೊಡುವೆ, ಈಗಲೇ ತಿಳಿಸಿಕೊಡುವೆ. ತಿಳಿಯಿತು ಯಾವ ಕಾರಣಕ್ಕಾಗಿ ಸೃಷ್ಟಿಸಬೇಕಿತ್ತು ಎಂಬುದನ್ನು ತಿಳಿಸಿಕೊಡುವೆ. ಅಂದರೆ ಕಾರಣವೇನೆಂದರೆ ಇಲ್ಲಿಯ ತನಕ ಇಲ್ಲಿಯ ತನಕ ಹಲವಾರು ದೇವರುಗಳಿರುವರಲ್ಲವೇ? ನನ್ನ ಸಮೇತ ಹಲವಾರು ದೇವರುಗಳಿರುವರಲ್ಲವೇ? ಹಲವಾರು ದೇವರುಗಳಿದ್ದರೂ ಸಹ ಅಂದರೆ ದೇವರುಗಳಿಗೆ ದೇವರೆಂಬರನ್ನು ಸೃಷ್ಟಿಸಲು ಸಾಧ್ಯವಾಗಿರಲಿಲ್ಲ. ತಿಳಿಯಿತು ಅಂದರೆ ಹಲವಾರು ದೇವರಿದ್ದರೂ ಸಹ ದೇವರುಗಳಿಗೆ ದೇವರನ್ನು ಸೃಷ್ಟಿಸಬೇಕೆಂದು ಅಂದರೆ ನನ್ನನ್ನು ಸೃಷ್ಟಿಸಿದ ಸಮಯದಲ್ಲಿ ಅಂದರೆ ದೇವರುಗಳ ಸೃಷ್ಟಿಗೂ ಕಾರಣರಾಗಿರುವ ಜೀವಿಗಳ ಸೃಷ್ಟಿಗೂ ಕಾರಣರಾಗಿರುವ ಅಂದರೆ ತಿಳಿಸಿದ್ದಳು. ಮಾ ಎಂದರೆ ನೀವುಗಳು ತಿಳಿದುಕೊಳ್ಳುವ ರೀತಿಯಲ್ಲಿ ಅಲ್ಲ. ಮಾ ಎಂದರೆ ದೇವರುಗಳ ಸೃಷ್ಟಿಗೂ ಕಾರಣರು, ಜೀವಿಗಳ ಸೃಷ್ಟಿಗೂ ಕಾರಣರು. ತಿಳಿಯಿತು? ಮಾ ಎಂದರೆ ದೇವರುಗಳ ಸೃಷ್ಟಿಗೂ ಕಾರಣರು, ಜೀವಿಗಳ ಸೃಷ್ಟಿಗೂ ಕಾರಣರು. ಅಂದರೆ ಅವರ ಕಾರ್ಯವು ನಿತ್ಯವು ಸೃಷ್ಟಿಸುವ ಕಾರ್ಯವೇ ಆಗಿರುವುದು. ನಿತ್ಯವು ಸೃಷ್ಟಿಸುವ ಕಾರ್ಯವೇ ಆಗಿದ್ದ ಕಾರಣ ಅವರು ನನ್ನನ್ನು ಸೃಷ್ಟಿಸುವ ಸಮಯದಲ್ಲಿ ಅಂದರೆ ನಿನ್ನನ್ನು ನಾನು ಸೃಷ್ಟಿಸಿರುವೆ. ಆದ ಕಾರಣ ನಿನ್ನನ್ನು ನಾನೇ ಸೃಷ್ಟಿಸಿರುವ ಕಾರಣ ನೀನು ಅಂದರೆ ದೇವರುಗಳಿಗೆ ದೇವರಾಗಿರುವ ಒಬ್ಬರನ್ನು ಸೃಷ್ಟಿಸಬೇಕಿರುವುದೆಂಬುದನ್ನು ಆಗಲೇ ತಿಳಿಸಿಕೊಟ್ಟಿದ್ದರು. ಆ ಕಾರ್ಯವು ಅಂದರೆ ಈಗ ಜರುಗಿಸಿಬಿಟ್ಟೆ. ತಿಳಿಯಿತು ಯಾವ ಕಾರಣಕ್ಕಾಗಿ ಎಂಬುದನ್ನು ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಯಾವ ಕಾರಣಕ್ಕಾಗಿ ಎಂಬುದನ್ನು ತಿಳಿಸಿಕೊಟ್ಟಾಗಿರುವ ಕಾರಣ ಅಂದರೆ ಮಾನವ ರೂಪದಲ್ಲಿಯೇ ಏತಕ್ಕಾಗಿ ಎಂಬುದನ್ನು ಸಹ ತಿಳಿಸಿಕೊಡುವೆ. ಅಂದರೆ ಮಾನವ ರೂಪದಲ್ಲಿಯೇ ಅಂದರೆ ತಿಳಿದುಕೊಳ್ಳಿ ಮಾನವ ರೂಪದಲ್ಲಿಯೇ ಅಂದರೆ ಏತಕ್ಕಾಗಿ ಮಾನವ ರೂಪದಲ್ಲಿಯೇ ಜರುಗಿಸಬೇಕಿತ್ತಂದರೆ ತಿಳಿದುಕೊಳ್ಳಿ ಅಂದರೆ ಹಲವಾರು ಜೀವಿಗಳನ್ನು ಈ ಕಾರ್ಯಕ್ಕಾಗಿ ಅಂದರೆ ಪರೀಕ್ಷೆಗೊಳಪಟ್ಟವು. ಅಂದರೆ ಪರೀಕ್ಷಿಸುವ ಸಮಯದಲ್ಲಿ ಮಾನವರಾಗಿರುವ ಕಾರಣ ಮಾನವರು ಪರೀಕ್ಷೆಯಲ್ಲಿ ಅಂದರೆ ಸೂಕ್ತರೆಂದು ತಿಳಿಯಿತು. ನಂತರ ಮಾನವ ರೂಪದಲ್ಲಿಯೇ ದೇವರನ್ನು ಸೃಷ್ಟಿಸಬೇಕೆಂದು ತೀರ್ಮಾನಿಸಿದೆ. ನಂತರ ಮಾನವರಲ್ಲಿ ಅಂದರೆ ಮಾನವ ಕುಲವನ್ನೇ ಪರೀಕ್ಷೆಗೊಳಪಡಿಸಿದೆ. ತಿಳಿಯಿತು ಮಾನವ ಕುಲವನ್ನೇ ಪರೀಕ್ಷೆಗೊಳಪಡಿಸಿದೆ. ಆಗ ಮಾನವ ಕುಲವನ್ನೇ ಪರೀಕ್ಷೆಗೊಳಪಡಿಸಿದಾಗ ಮಾನವ ಕುಲದಲ್ಲಿ ಪರೀಕ್ಷೆಯಲ್ಲಿ ಅಂದರೆ ಮಾನವ ಕುಲದಲ್ಲಿ ಪರೀಕ್ಷೆಯಲ್ಲಿ ಅಂದರೆ ಸೂಕ್ತವಾದವನು ಈಗ ಅಂದರೆ ನನ್ನ ನುಡಿಯ ಮೂಲಕ ನಿಮಗೆ ಕಾಣುತ್ತಾ ಇರುವನಲ್ಲವೇ? ಅವನೇ
ಪರೀಕ್ಷೆಯಲ್ಲಿ ಸೂಕ್ತನಾದವನೆಂದು ಸೂಕ್ತನಾದವನೆಂದು ಅಂದರೆ ಹಲವಾರು ರೀತಿಯಲ್ಲಿ ಪರೀಕ್ಷೆಗೊಳಪಡಿಸಿದರೂ ಸಹ ಹಲವಾರು ರೀತಿಯಲ್ಲಿಯೂ ಸಹ ಪರೀಕ್ಷೆಯಲ್ಲಿ ಸೂಕ್ತವಾದವನೆಂದು ತೀರ್ಮಾನಿಸಲ್ಪಟ್ಟಿದ್ದ ನಂತರ ಮಾನವ ರೂಪದಲ್ಲಿರುವ ನನ್ನ ನುಡಿಯನ್ನು ಕೇಳುತ್ತಾ ಇರುವರಲ್ಲವೇ, ಯಾರ ದೇಹದಿಂದ ನನ್ನ ನುಡಿಯನ್ನು ನುಡಿಯುತ್ತಾ ಇರುವನು ಅವನೇ ಸೂಕ್ತನಾದವನು ಎಂದು ತೀರ್ಮಾನಿಸಿದ ನಂತರ ಅವನ ದೇಹವನ್ನು ಮೊದಲ ಬಾರಿಗೆ ಒಕ್ಕುವುದಕ್ಕೆ ಪ್ರಯತ್ನಿಸಿದೆ. ಆಗ ತಿಳಿದುಕೊಳ್ಳಿ, ದೇಹವನ್ನು ಒಕ್ಕುವುದಕ್ಕೆ ಪ್ರಯತ್ನಿಸಿದೆ ಅಂದರೆ ದೇಹವನ್ನು ಒಕ್ಕುವ ಸಮಯಕ್ಕೆ ಅವನು ಅರ್ಧಾಂಗ್ಯ ಜೊತೆಗೂಡಿ ಯಾಗವನ್ನು ಜರುಗಿಸುತ್ತಾ ಇದ್ದಂತಹ ಸಮಯದಲ್ಲಿ ಯಾಗದ ಫಲವನ್ನು ಅಪೇಕ್ಷಿಸದೆ ಯಾಗವನ್ನು ಜರುಗಿಸುತ್ತಾ ಇದ್ದನು. ಇದೇನಿದು, ಯಾಗವನ್ನು ಜರುಗಿಸುತ್ತಾ ಇರುವನು, ಆದರೆ ಯಾಗದ ಫಲವನ್ನು ಅಪೇಕ್ಷಿಸುತ್ತಾ ಇರಲಿಲ್ಲವಲ್ಲವೇ? ಏತಕ್ಕಾಗಿ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಮೊದಲ ಬಾರಿಗೆ ಅವನ ದೇಹವನ್ನು ಒಕ್ಕಿದ ನಂತರ ಫಲವೇನೆಂದು ತಿಳಿದುಕೊಳ್ಳಬೇಕೆಂದು ಅವನ ದೇಹದಲ್ಲಿಯೇ ಇದ್ದೆ, ಆದರೂ ಫಲವನ್ನು ಅಪೇಕ್ಷಿಸಲೇ ಇಲ್ಲ. ಅಂದರೆ ಏತಕ್ಕಾಗಿ ಯಾಗವನ್ನು ಜರುಗಿಸುತ್ತಾ ಇರುವನು? ಫಲವನ್ನು ಅಪೇಕ್ಷಿಸದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ದೇಹವನ್ನು ಒಕ್ಕಿದೆ ಅಲ್ಲವೇ? ಆದರೆ ಫಲವನ್ನು ನಿರೀಕ್ಷಿಸದ ಯಾಗವಾದ್ದರಿಂದ ಯಾಗವು ಮತ್ತಷ್ಟು ಬೃಹದಾಕಾರವಾಗಿ ಬೆಳೆದು ಬಿಟ್ಟಿತು. ಆಗ ಯಾಗವನ್ನು ಬೃಹದಾಕಾರವಾಗಿ ಬೆಳೆದಿದ್ದ ಯಾಗವನ್ನು ತಕ್ಷಣದಲ್ಲಿ ಬೃಹದಾಕಾರವಾಗಿ ಬೆಳೆದಿದ್ದ ಯಾಗವನ್ನು ಒಂದು ರೀತಿಯ ಸುಸ್ಥಿತಿಗೆ ತರಲೇಬೇಕಿತ್ತು. ಆದರೆ ಯಾಗದ ಫಲವಿಲ್ಲದ ಕಾರಣ ಸುಸ್ಥಿತಿಗೆ ತರಲು ಸಾಧ್ಯವೇ ಇರಲಿಲ್ಲ. ಆ ಕಾರಣದಿಂದಲೇ ತರಲು ಸಾಧ್ಯವೂ ಆಗುತ್ತಾ ಇರಲಿಲ್ಲ. ಅಂದರೆ ಯಾಗವನ್ನು ಸುಸ್ಥಿತಿಗೆ ತರಲೇಬೇಕು, ಆದರೆ ಫಲವನ್ನು ಅಪೇಕ್ಷಿಸಿದರೆ ಸುಸ್ಥಿತಿಗೆ ತರಬಹುದು. ಫಲವನ್ನು ಅಪೇಕ್ಷಿಸದೇ ಇದ್ದರೆ ಯಾಗವು ಬೃಹದಾಕಾರವಾಗಿ ಬೆಳೆಯುತ್ತಾ ಇರುವುದು. ಅಂದರೆ ಆ ಸಮಯಕ್ಕಾಗಲೇ ಯಾಗದ ಫಲವನ್ನು ತಿಳಿದುಕೊಳ್ಳಿ, ಯಾಗದ ಫಲವನ್ನು ನಿರೀಕ್ಷಿಸದ ಅಂದರೆ ಅವನ ದೇಹದಲ್ಲಿ ನಾನು ಇದ್ದೆನಲ್ಲವೇ, ನಾನು ಇದ್ದ ಕಾರಣ ಅವನೇ ಸೂಕ್ತನೆಂದು ಒಮ್ಮೆಲೆ ಬೃಹದಾಕಾರವಾಗಿ ಇದ್ದ ಯಾಗವನ್ನು ಒಮ್ಮೆಲೆ ಸುಸ್ಥಿತಿಗೆ ತರಿಸಿದ ಕ್ಷಣದಲ್ಲಿ ಯಾಗವು ಸುಸ್ಥಿತಿಗೆ ಬಂದ ನಂತರ ಆಗಲೂ ಸಹ ಯಾಗದ ಫಲವನ್ನು ಅಪೇಕ್ಷಿಸಲಿಲ್ಲ. ಅಂದರೆ ಯಾಗದ ಫಲವನ್ನು ಆಗಲೂ ಸಹ ಅಪೇಕ್ಷಿಸದ ಕಾರಣ ಯಾಗವನ್ನು ಅವನ ದೇಹದಲ್ಲಿ ಇದ್ದುಕೊಂಡು ಯಾಗವನ್ನು ಪೂರ್ಣಗೊಳಿಸಿದೆ. ಅಂದರೆ ಫಲವಿಲ್ಲದ ಯಾಗವಾಯಿತು. ತಿಳಿಯಿತು, ಫಲವಿಲ್ಲದ ಯಾಗವಾದ್ದರಿಂದ ಅವನ ದೇಹದಲ್ಲಿ ಅಂದಿನಿಂದ ನಿತ್ಯವು ಅವನ ದೇಹದಲ್ಲಿಯೇ ಇರುವೆ. ತಿಳಿಯಿತು, ಅಂದರೆ ಆ ಜನ್ಮದಲ್ಲಿ ಅವನ ದೇಹವನ್ನು ಒಕ್ಕಿದ ಜನ್ಮದಲ್ಲಿ ನಂತರ ಆ ಜನ್ಮವು ಕಾಲವಾದ ನಂತರ ಮತ್ತೊಂದು ಜನ್ಮವನ್ನು ಪಡೆದುಕೊಂಡನು. ಆ ಜನ್ಮದಲ್ಲಿಯೂ ಸಹ ಜನನ ಕಾಲದಿಂದಲೇ ಅವನ ದೇಹದಲ್ಲಿ ಇದ್ದೆ. ಆ ಜನ್ಮದಲ್ಲಿಯೂ ಸಹ ನನ್ನ ಇರುವಿಕೆಯನ್ನು ಗ್ರಹಿಸಲು ಸಾಧ್ಯವಾಗಿರಲಿಲ್ಲ. ಆದರೂ ಕಾರ್ಯಗಳನ್ನು ಜರುಗಿಸುತ್ತಲೇ ಇದ್ದನು. ಯಾವ ರೀತಿಯ ಕಾರ್ಯಗಳೆಂದರೆ ಕಾರ್ಯವನ್ನು ಜರುಗಿಸುವ ಮೊದಲು ಫಲವನ್ನು ಅಪೇಕ್ಷಿಸದ ಕಾರ್ಯಗಳನ್ನೇ ಜರುಗಿಸುತ್ತಾ ಇದ್ದನು. ತಿಳಿಯಿತು, ನಂತರ ಮತ್ತೊಂದು ಜನ್ಮವನ್ನು ಪಡೆದುಕೊಂಡನು. ಆ ಜನ್ಮದಲ್ಲಿ ಮತ್ತೊಂದು ಜನ್ಮವನ್ನು ಪಡೆದುಕೊಂಡನಲ್ಲವೇ? ಆ ಜನ್ಮದಲ್ಲಿ ಸಹ ಜನನ ಕಾಲದಿಂದಲೇ ಅವನ ದೇಹದಲ್ಲಿ ಇದ್ದೆ. ಆ ಜನ್ಮದಲ್ಲಿ ಅವನ ದೇಹದಲ್ಲಿ ಇದ್ದುಕೊಂಡೇ
ತಿಳಿದುಕೊಳ್ಳಿ. ಆ ಜನ್ಮದಲ್ಲಿ ಅವನ ದೇಹದಲ್ಲಿ ಇದ್ದುಕೊಂಡು ಅವನಿಗೆ ಅಂದರೆ ಮಾನವರಿಗೆ ಯಾವ ರೀತಿಯ ಅಂದರೆ ಮಾನವರೇ ಸೃಷ್ಟಿಸಿಕೊಂಡಿರುವ ಹಲವಾರು ರೀತಿಯ ವ್ಯವಸ್ಥೆಗಳಿರುವವಲ್ಲವೇ, ಎಲ್ಲವನ್ನು ಅವನಿಗೆ ಲಭಿಸುವಂತೆ ಜರುಗಿಸಿದೆ. ಆದರೂ ಫಲವನ್ನು ಅಪೇಕ್ಷಿಸಲಿಲ್ಲ. ಫಲವನ್ನು ಅಪೇಕ್ಷಿಸದೆ ಕಾರ್ಯಗಳನ್ನು ಜರುಗಿಸುತ್ತಾ ಇದ್ದನು. ಅಂದರೆ ಆ ಜನ್ಮದಲ್ಲಿ ಅಂದರೆ ಅವನೊಂದಿಗೆ ನುಡಿಯನ್ನು ಪ್ರಾರಂಭಿಸಿದೆ. ಆ ಜನ್ಮದಲ್ಲಿ ಅವನೊಂದಿಗೆ ನುಡಿಯನ್ನು ಪ್ರಾರಂಭಿಸಿದ ನಂತರ ಅವನು ಯಾವ ಕಾರ್ಯಗಳನ್ನು ಜರುಗಿಸಬೇಕು ಎಲ್ಲವನ್ನು ಸೂಚಿಸುತ್ತಾ ಇದ್ದೆ. ತಿಳಿಯಿತು. ಸೂಚಿಸುತ್ತಾ ಇದ್ದ ಕಾರಣ ನನ್ನ ಸೂಚನೆಯಂತೆ ಕಾರ್ಯಗಳನ್ನು ಜರುಗಿಸುತ್ತಾ ಇದ್ದನು. ತಿಳಿಯಿತಲ್ಲವೇ? ತಿಳಿಸಿಕೊಟ್ಟಾಗಿರುವುದಲ್ಲವೇ? ನಂತರ ಪಡೆದುಕೊಂಡ ಜನ್ಮವೇ ಈಗ ನೀವುಗಳು ನೋಡುತ್ತಾ ಇರುವ ಜನ್ಮವು. ತಿಳಿಯಿತು. ತಿಳಿಸಿಕೊಟ್ಟಾಗಿರುವುದಲ್ಲವೇ? ಯಾವ ರೀತಿಯಾಗಿ ಅವನ ದೇಹವನ್ನು ಒಕ್ಕುವಂತಾಯಿತೆಂದು ತಿಳಿಸಿಕೊಟ್ಟೆನಲ್ಲವೇ? ಅಂದರೆ ಇಲ್ಲಿಯ ತನಕ ತಿಳಿಸಿರುವ ವಿಚಾರ ಯಾವ ರೀತಿಯಾಗಿ ಅಂದರೆ ಮಾನವರನ್ನು ಪರೀಕ್ಷಿಸಿದೆ, ಮಾನವರಲ್ಲಿ ಯಾರು ಸೂಕ್ತರಾದರು ಎಂಬುದನ್ನು ತಿಳಿಸಿಕೊಟ್ಟೆ. ನಂತರವೇ ಇವನೇ ಸೂಕ್ತನೆಂದು ಇವನು ಅಂದರೆ ಒಂದು ಕಾಲದ ಸಮಯದವರೆಗೆ ಪರೀಕ್ಷೆಗೊಳಪಡಿಸಿದ ನಂತರ ಆ ಪರೀಕ್ಷೆಯಲ್ಲಿ ಅಂದರೆ ಹಲವಾರು ರೀತಿಯ ತೊಂದರೆಗಳು ಬಾಧಿಸಲ್ಪಟ್ಟರೂ ಸಹ ಯಾವುದಕ್ಕೂ ಸಹ ಚಿಂತಿಸದೆ ತನ್ನ ಕಾರ್ಯಗಳನ್ನು ತಾನು ಜರುಗಿಸಿಕೊಳ್ಳುತ್ತಲೇ ಇದ್ದನು. ಆದ ಕಾರಣ ಒಂದು ಕಾಲದ ಸಮಯ ಮುಗಿಯಿತು. ಒಂದು ಕಾಲದ ಸಮಯ ಮುಗಿದ ಕೂಡಲೇ ಅವನ ದೇಹದಲ್ಲಿ ನನ್ನ ಇರುವಿಕೆಯನ್ನು ಗ್ರಹಿಸುವಂತೆ ಕಾರ್ಯಗಳನ್ನು ಜರುಗಿಸಿದೆ. ಗ್ರಹಿಸಿಬಿಟ್ಟನು. ಗ್ರಹಿಸಿದ ನಂತರ ಒಮ್ಮೆ ನನ್ನ ಇರುವಿಕೆಯನ್ನು ಅವನ ದೇಹದಲ್ಲಿ ಇರುವ ನನ್ನ ಇರುವಿಕೆಯನ್ನು ಗ್ರಹಿಸಿದ ನಂತರ ಅವನಿಗೆ ಯಾವ ರೀತಿಯಾಗಿ ನಿತ್ಯವು ಏನು ಜರುಗಿಸಬೇಕು ಎಲ್ಲವನ್ನು ನಿತ್ಯವು ಜರುಗಿಸುತ್ತಾ ಅವನನ್ನು ದೇವರುಗಳಿಗೆ ದೇವರಾಗಿ ಮಾರ್ಪಾಟುಗೊಳಿಸಿಬಿಟ್ಟೆ. ತಿಳಿಯಿತು. ತಿಳಿಸಿಕೊಟ್ಟಾಗಿರುವುದಲ್ಲವೇ? ಅಂದರೆ ಯಾವ ರೀತಿಯಾಗಿ ರಾಜ ಶ್ರೀನಿವಾಸ ಸನ್ನಿಧಿ ಸೃಷ್ಟಿಸಲ್ಪಟ್ಟನು ಎಂಬುದನ್ನು ತಿಳಿಸಿಕೊಟ್ಟನಲ್ಲವೇ? ಅಂದರೆ ಎಂದು ತಿಳಿಸಿಕೊಡುವ ವಿಚಾರವನ್ನು ತಿಳಿಸಿಕೊಟ್ಟಾಗಿರುವುದು. ಮತ್ತಷ್ಟು ವಿಚಾರಗಳನ್ನು ಈಗ ತಿಳಿಸಿಕೊಡುವುದಿಲ್ಲ. ಏಕೆಂದರೆ ಒಮ್ಮೆಲೆ ಎಲ್ಲವನ್ನು ತಿಳಿಸಿಬಿಟ್ಟರೆ ಅರ್ಥವಾಗುವುದಕ್ಕೆ ಸಮಯವನ್ನೇ ತೆಗೆದುಕೊಳ್ಳಿಬಿಡಿವ್ರಿ. ಆ ಕಾರಣದಿಂದಲೇ ಎಂದು ತಿಳಿಸಿಕೊಡುವ ವಿಚಾರವನ್ನು ತಿಳಿಸಿಕೊಟ್ಟಾಗಿರುವ ಕಾರಣ ಈಗ ಮಾತೆ ಮಹಾಕಾಳಿಯ ನುಡಿಯನ್ನು ನಿಲ್ಲಿಸುವ ಸಮಯವು. ಸೊ ಇದು ಅಮ್ಮದು ಮಾತು ಮುಗೀತು. ಇಲ್ಲಿ ತನಕ ಏನು ನೀವೆಲ್ಲ ಕೇಳಿದ್ದೀರಾ, ಇದು ಮಾತೆ ಮಹಾಕಾಳಿಯ ನುಡಿಯಾಗಿತ್ತು. ಸೊ ಅವ್ರಿಗೆ ಯಾವ ರೀತಿ ಏನು ವಿಚಾರ ಇವತ್ತು ಜನರಿಗೆ ತಿಳಿಸ್ಕೊಡ್ಬೇಕಿತ್ತು ವಿಚಾರಗಳೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಇವತ್ತು ತಿಳಿಸ್ಕೊಡಿರೋಂಥದ್ದು ಏನಪ್ಪ ಅಂದರೆ ರಾಜ ಶ್ರೀನಿವಾಸ ಸನ್ನಿಧಿ ಆದ ನಾನು ಯಾವ ರೀತಿಯಾಗಿ ಸೃಷ್ಟಿಯಾಗಿದ್ದೀನಿ ಎಂಬುದನ್ನು ಮಾತ್ರ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಇಷ್ಟು ವಿಚಾರ ಮಾತೆ ಮಹಾಕಾಳಿಗೆ ತಮ್ಮ ನುಡಿಯಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ತಮ್ಮ ನುಡಿಯಲ್ಲಿ ತಿಳಿಸ್ಕೊಟ್ಟಾಗಿರುವ ಕಾರಣ ಅಂದರೆ ಜನರಿಗೆ ಒಂದು ರೀತಿಯಾಗಿ ಈ ರೀತಿ ಕೂಡ ದೇವರು ತಿಳಿಸ್ಕೊಡ್ಬೋದಾ ಅನ್ನೋದೊಂದು ಸಂಶಯ ಮೂಡುತ್ತೆ. ಅದು ಸಹಜ, ಮಾನವನ ಗುಣ. ಅದು ಮಾನವನ ಗುಣವಾದ್ದರಿಂದ ಸಂಶಯ ಮೂಡಬೇಕು. ಮೂಡಿದ್ದ ಕಾರಣ ನಿಮಗೆ ಏನೆಲ್ಲ ಅಂದರೆ ಯಾವ ರೀತಿ ಮಾತೆ ಮಹಾಕಾಳಿಗೆ ಪ್ರಶ್ನೆ ಇಡಬೇಕು ತಿಳ್ಕೊಳೋದಕ್ಕೆ, ಭೂತ ವರ್ತ ಭವಿಷ್ಯ ಯಾವ ಪ್ರಶ್ನೆಯಾದರೂ ಸಹ ಇಡಬಹುದು. ಅಂದರೆ ಭೂತಕಾಲದ ಪ್ರಶ್ನೆ,
ವರ್ತಮಾನ ಕಾಲದ ಪ್ರಶ್ನೆ, ಭವಿಷ್ಯತ್ ಕಾಲದ ಪ್ರಶ್ನೆ, ಈ ರೀತಿಯಾಗಿ ಯಾವ ರೀತಿ ಪ್ರಶ್ನೆ ಇದ್ದರೂ ಸಹ ನಿಮ್ಗೆ ಉತ್ತರ ಮಾತೆ ಮಹಾಕಾಳಿ ಕೊಡ್ತಾರೆ. ಏನಕ್ಕಂದರೆ ಮನುಷ್ಯರಾಗಿರೋ ನಾವು ತಿಳಿದುಕೊಳ್ಳೋದಕ್ಕೆ ನಮಗೆ ವಿಚಾರಗಳು ಅಂದರೆ ಇಲ್ಲಿ ತನಕ ನಾವು ಈ ಥರ ಅಂಥದ್ದು ನೋಡಿಲ್ಲ. ಬೇರೆ 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 ಥರ ನೋಡಿದ್ದೀವಿ, ಬಟ್ ಈ ರೀತಿ ವಿಚಾರನ ಸಾಕ್ಷಾತ್ ದೇವರೇ ಬಂದು ತಿಳಿಸ್ಕೊಡ್ತಾರೆ ಅನ್ನೋದನ್ನು ನಾವು ಕೇಳಿಲ್ಲ. ಬೇರೆ ರೀತಿ ತಿಳಿಸ್ಕೊಡೋಂಥವು ಕೇಳಿದ್ದೀವಿ. ಬೇರೆ ರೀತಿ ಅಂದರೆ ಅದ್ರ ಬಗ್ಗೆ ನಾವು ಮಾತಾಡೋಂಥದ್ದು ಬೇಡ. ಸಾಕ್ಷಾತ್ ದೇವರೇ ತಿಳಿಸ್ಕೊಡೋವಂಥದ್ದು ಅಂದರೆ ನಿಜಕ್ಕೂ ಈ ಒಂದು ಸಮಯ ಏನಿದೆ ಅಂದರೆ ಈ ರೀತಿ ಯಾರು ನಾವೆಲ್ಲ ನೋಡ್ತಾ ಇದ್ದೀವಿ, ಸಾಕ್ಷಾತ್ ದೇವ್ರ ನುಡಿನ ಕೇಳೋಂಥದ್ದು, ನೋಡೋಂಥದ್ದು ಸಿಕ್ಕಿರೋಂಥ ಭಾಗ್ಯ ನಮಗೆ, ಮನುಷ್ಯರಾದ ನಮಗೆ ಒಂದು ರೀತಿ ಈ ಒಂದು ಕ್ಷಣಗಳನ್ನ ನಾವು ಆನಂದಿಸಬೇಕು. ಇಷ್ಟು ಹೇಳ್ತಾ ನಾನು ಇವತ್ತೇನು ನಿಮಗೆ ಹೇಳಬೇಕಂತಿದ್ನೋ ಅದು ಹೇಳಾಗಿದೆ. ತಾವು ಮಾತಾಡ್ಬೋದು. ಸೊ ವೀಕ್ಷಕರು, ಯಾಕಂದರೆ ಇದೊಂದು ವಿಶೇಷವಾದ ವಿಚಾರಗಳು. ಇದ್ರ ಬಗ್ಗೆ ನಾನು ಒಂದಷ್ಟು ಕುತೂಹಲ ಇತ್ತು, ಡೈರೆಕ್ಟಾಗಿ ಮಾತಾಡಿ ಆಗೈತೆ. 2 ವಿಡಿಯೋಗಳಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳು ನಿಮಗೂ ಸಿಕ್ಕಿರುತ್ತೆ. ಇದನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು, ಇಲ್ಲ ಯಾವ ಥರ ಪ್ರಶ್ನೆ ಮಾಡಬೇಕು, ಇಲ್ಲ ಇದ್ರನ್ನ ಇಟ್ಕೊಂಡು ನಾವು ಇನ್ನು ಮುಂದೆ ಕೆಲವೊಂದಷ್ಟು ವಿಚಾರಗಳು ತಿಳ್ಕೊಬೋದಾ, ಇವೆಲ್ಲ ಒಂದಷ್ಟು ಕುತೂಹಲಗಳು ನನಗೂ ಕೂಡ. ಈಗ ಡೈರೆಕ್ಟು ಅಮ್ಮವ್ರು ಏನಾದರೂ ಪ್ರಶ್ನೆ ಕೇಳ್ಬೋದು ಅಂತ ಆಪ್ಷನ್ ಕೊಟ್ಟಿದ್ದಿದ್ರೆ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು ಅಂತ ರೆಡಿ ಇದ್ದೆ. ಸೊ ಅದನ್ನು ಅಮ್ಮವರು ಆಪ್ಷನ್ ಕೊಟ್ಟಿಲ್ಲ ಈ ಸರಿ. ಅದನ್ನು ಮುಂದಿನ ದಿನಗಳಲ್ಲಿ ಆಪ್ಷನ್ ಕೊಟ್ಟರೆ ಪ್ರಶ್ನೆಗಳು ಹಾಕ್ಬೇಕಂತಿದ್ದೀನಿ. ಖಂಡಿತ ಕೊಡ್ತಾರೆ. ಏನಕ್ಕೆ ಇವತ್ತು ಪ್ರಶ್ನೆಗಳಿಗೆ ಅಂದರೆ ಈ ಒಂದು ಎಪಿಸೋಡಲ್ಲಿ ಕೊಟ್ಟಿಲ್ಲ ಅಂದರೆ, ಪ್ರಶ್ನೆಗಳು ಕೇಳೋಕ್ಕೆ ಮುಂಚೆ ಮಹಾರಾಜ ರಾಜ ಸೃಷ್ಟಿ ಯಾವ ರೀತಿ, ರಾಜ ಸನ್ನಿಧಿಯ ಸೃಷ್ಟಿ ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಿತ್ತು. ಈಗ ಈ ಒಂದು ಎಪಿಸೋಡ್ಗೆ ತಿಳಿಸ್ಕೊಟ್ಟ ಆಗಿದೆ. ನಂತರ ನಿಮ್ಮ ಪ್ರಶ್ನೆಗಳು ಏನಿದ್ರು ಸಹ ಮುಂದಿನ ಎಪಿಸೋಡಲ್ಲಿ ನೀವು ಕೇಳಿ ಮಾತೆ ಮಹಾಕಾಳಿ ನಿಮಗೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಖಂಡಿತ. ಆಮೇಲೆ ನಿಮ್ಮದು ಪರ್ಸನಲ್ ಲೈಫ್ನು ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಮ ಲೈಫ್ನ ನಾನು, ಯಾಕಂದರೆ ಈಗ ಡೈರೆಕ್ಟ್ ನಿಮ್ಮ ಒಂದು ಈಗಿನ ಪರಿಸ್ಥಿತಿನ ತೋರಿಸೋದಕ್ಕಿಂತ ನಿಮ್ಮ ಜರ್ನಿ ಯಾವ ಥರ ನಿಮ್ಮ ಲೈಫ್ ಇಲ್ಲಿ ತನಕ ಬಂದಿದ್ದೀರಾ, ಈ ಥರ ಒಂದು ಟ್ರ್ಯಾಕ್ಗೆ ಯಾವ ಥರ ಕುತ್ಕೊಂಡಿದ್ದೀರಾ, ಸೊ ಇದ್ರ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಅಂತ. ಖಂಡಿತ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಖಂಡಿತ ತಿಳಿಸ್ಕೊಡೋಣ. ಯಾಕಂದರೆ ಈಗ ಫಸ್ಟು ನಾವು ಇದನ್ನು ತೋರಿಸ್ಕೊಟ್ಟಿದ್ದೀವಿ. ಸೊ ನಾನು ಇಲ್ಲಿವರೆಗೂ ಯಾವ ರೀತಿ ನನ್ನ ಲೈಫ್ ಜರ್ನಿ ಯಾವ ರೀತಿ ಇಲ್ಲಿವರೆಗೂ ತೊಗೊಂಡಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನೀವು ಪ್ರಶ್ನೆಗಳು ಕೇಳಬಹುದು. ವೀಕ್ಷಕರೇ, ಇದೊಂದು ವಿಶೇಷವಾದ ಎಪಿಸೋಡ್ಗಳು, ಒಂದಷ್ಟು ಸಂಚಿಕೆಗಳು ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದುವರೆಗೂ ಈ ಥರದ್ದೆಲ್ಲೂ ನಮಗೆ ಸಿಕ್ಕಿರಲಿಲ್ಲ. ಬಟ್ ಇದರಲ್ಲಿ ಏನಿದೆ, ಏನೆಲ್ಲ ಸತ್ಯ ಆಚೆ ಬರುತ್ತೆ, ಯಾವೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಯಾವುದೂ ಅಲ್ಲ ಇದು ಸತ್ಯ ಅಂತ ಅನಿಸ್ಬೋದು, ಈ ಥರ ಕುತೂಹಲಗಳು ನಮಗೂ ಇದೆ. ಅದು ಅವ್ರು ಕೊಡೋ ಆನ್ಸರ್ಗಳ ಮೇಲೆ, ಉತ್ತರಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವರು ಪರ್ಸ್ನಲ್ ಲೈಫು, ಅವ್ರು ಯಾವ ಥರ ಇಲ್ಲಿಗೆ ಬಂದರು, ಆ ಒಂದು ಜರ್ನಿನ ನಾನು ಮಾತಾಡಿಸ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ.